ಅದ್ರ ಹಿಂದೆ ಇರೋ ನಿಜವಾದ ಸತ್ಯ ನಿನ್ನ ಪ್ರೀತಿ ಅಲ್ವಾ? ಬಾಯ್ ಮುಚ್ಚು. ಏನೇ ಹೇಳ್ತಿದ್ಯಾ? ಏಯ್, ಜೋರಾಗಿ ಕೂಗಿ ಸತ್ಯನ ಮುಚ್ಚಿಡ್ಬೋದು ಅನ್ಕೊಂಡ್ರೆ ನನ್ಗೆ ನಿನ್ಗಿಂತ ಜೋರಾಗಿ ಕೂಗೋದಕ್ ಬರುತ್ತೆ. ಹುಷಾರು. ಮನ್ಸಲ್ಲಿ ಇಷ್ಟು ಕೊಳಕಿಟ್ಕೊಂಡು ಏನೇನೋ ಪೂಜೆ ಮಾಡೋದು, ಅದೆಷ್ಟೋ ದೇವ್ರಿಗೆ ಪೂಜೆ ಮಾಡಿದ್ರುನು ನೀನ್ ಅನ್ಕೊಂಡಿದ್ ಮಾತ್ರ ನೆರವೇರಲ್ಲ. ನೆನಪಿಟ್ಕೋ. ಮಲಿನ ಆಗಿರೋ ಮನಸ್ಸು ನಂದ? ಮಲಿನ ಆಗಿರೋದು ನನ್ ಮನಸ್ಸಲ್ವೇ, ನಿಮ್ ಕುಟುಂಬದವ್ರಿಗಿರೋ ಸ್ವಾರ್ಥ ಬುದ್ಧಿ. ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ವಾ, ಇವಾಗ ಎಲ್ಲ ಹೋದ್ಲು ಪುಣ್ಯ? ಯಪ್ಪಾ, ಆ ಬುದ್ಧಿಯಿಂದಾನೆ ನಿಮ್ಮಮ್ಮ ನಿಮ್ಮ ಮಾವ ನಮ್ಮಮ್ಮನಿಂದ ನನ್ನ ದೂರ ಮಾಡಿದ್ರು. ಅದೇ ಸ್ವಾರ್ಥದಿಂದಾನೆ ಮಾಲ ಕಾಣಿಸ್ದೇ ಇರೋ ಹಾಗೆ ಮಾಡಿದ್ರು. ನಾಗಮಣಿನ ತಗೋಬೇಕು ಅನ್ನೋ ಸ್ವಾರ್ಥದಿಂದ ಎಷ್ಟೋ ಜನರ ಸಾವಿಗೆ ಕಾರಣ ಆಗಿದ್ದೀರಾ ನೀವು. ನಿಮ್ಮಮ್ಮನ್ನ ಸಾಯಿಸೋದನ್ನ ನೀನ್ ನೋಡಿದ್ಯಾ? ಸುಮ್ನೆ ಅಪವಾದ ಮಾಡಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ. ದೊಡ್ಡವ್ರು ಹೇಳೋ ತರ ಅವ್ರವ್ರ ಕೆಲ್ಸನ ಅವ್ರವ್ರೇ ಮಾಡ್ಬೇಕು. ಯಾರ್ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಅದ್ ಗೊತ್ತಿಲ್ದೆ ನಮ್ ಭಾವ ನೀನ್ ತುಂಬಾ ಒಳ್ಳೆವಳು, ತ್ಯಾಗಮಯಿ ಅನ್ಕೊಂಡು ನಿನ್ ಹಿಂದೆನೆ ಬಿದ್ದಿದ್ದಾನೆ. ಬಣ್ಣ ಬದಲಾಯಿಸೋ ಊಸರವಳ್ಳಿ ನೀನು. ನಿನ್ ಹುಟ್ಟು ಸರಿ ಇಲ್ಲ, ನೀನ್ ಬೆಳೆದಿರೋ ರೀತಿನೂ ಸರಿ ಇಲ್ಲ. ನನಗೆ ಹೊಡಿತ್ಯಾ ನಿನ್ನ? ಬೆಕ್ಕನ್ನು ಕೂಡ ರೂಮಲ್ಲಿ ಕೂಡ್ ಹಾಕಿ ಹೊಡೆದ್ರೆ ಹುಲಿ ತರ ತಿರುಗಿ ಬೀಳತ್ತೆ. ನೆನಪಿಟ್ಕೋ. ನಾನು ಯಾರಿಗೋಸ್ಕರನೂ ಮಾಡ್ತಾ ಇದ್ದೀನಿ ಅಂತ ಮಾತ್ರ ಹೇಳ್ತಿದ್ಯಾ, ಆದ್ರೆ ಅದ್ ಯಾರು ಅನ್ನೋದು ಮಾತ್ರ ನಿನಗ್ ಗೊತ್ತಿದೆ. ಅವನ ಹೆಸರನ್ನ ನೀನು ಹೊರಗಡೆ ಹೇಳೋದು ಇಲ್ಲ ಅಂತಾನೂ ನನಗೆ ಅರ್ಥ ಆಗಿದೆ. ನಿನ್ ಬಾಯಿಂದ ನೀನದನ್ನ ಹೇಳಿದ್ರೆ ಅದು ನಿಜ ಅಂತ ನಾನೆಲ್ಲಿ ಹೇಳ್ಬಿಡ್ತೀನೋ ಅಂತ ನಿನಗ್ ಭಯ. ಆ ಮಾತು ನಿನಗೆ ಅಷ್ಟೊಂದು ಭಯ ಹುಟ್ಟಿಸ್ತಾ ಇದ್ರೆ ನಾನೀಗ ನಿನಗೊಂದು ಪುಟ್ಟ ಕತೆ ಹೇಳ. ಒಂದೂರಲ್ಲಿ ಒಬ್ಬ ರಾಜ. ಆ ರಾಜಂಗೆ ಮದ್ವೆ ವಯಸ್ಸಿಗೆ ಬಂದಿರೋ ಒಬ್ಬ ರಾಜ್ಕುಮಾರ ಇದ್ದಾನೆ. ಆ ರಾಜ್ಕುಮಾರ ಅಂದಗಾರ, ಗುಣವಂತ, ಸ್ನೇಹಜೀವಿ. ಅವನ ಅಂದಕ್ಕೆ ಸೋತ್ ಹೋಗಿ ಅವನನ್ನ ತನ್ನ ಗಂಡ ಅಂತ ಭ್ರಮೆನಲ್ಲಿ ಬದುಕ್ತಾ ಇರೋ ಒಬ್ಳು ಹುಡುಗಿ. ದೂರ ಆಗ್ತೀವಿ ಅನ್ನೋ ಆಲೋಚನೆ ಕೂಡ ಬರಲ್ಲ. ಆದ್ರೆ ನಿಂದು ಪ್ರೀತಿ ಅಲ್ಲ, ಪ್ರೀತಿಸ್ತಾ ಇದೆಯಾ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ಅದಕ್ಕೆ ನಿನ್ ಭಾವ ನನಗೆಲ್ಲ ಹತ್ರ ಆಗ್ಬಿಡ್ತಾನೋ, ನಿನ್ನಿಂದ ಎಲ್ಲಿ ದೂರ ಆಗ್ತಾನೋ ಅಂತ ಪ್ರತಿ ಕ್ಷಣ ಭಯ ಪಡ್ತಾ ನನ್ ಜೊತೆ ಹೀಗೆ ಗಲಾಟೆ ಮಾಡ್ತೀಯ. ಯಾವ ಮಾತನ್ನ ಹೇಳೋದಕ್ಕೆ ನಿನ್ ಮನಸ್ಸು ಒಪ್ಕೊಳ್ತಾ ಇಲ್ವೋ, ನೀನದನ್ನ ಬಾಯ್ ಬಿಟ್ಟು ಹೇಳಕ್ ಆಗದೇ ಇರುವಂತ ಪದ ನನ್ ಮನಸ್ಸಲ್ಲಿರೋ ಭಾವ. ಇವಾಗ ನಾನು ಮೊದಲನೇ ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಿನ್ ಮುದ್ದು ಭಾವನ ಅವನ್ ನಿನ್ ಕತ್ತಲ್ಲಿ ತಾಳಿ ಕಟ್ತಾನೆ ಅಂತ ಕಾಯ್ತಾ ಇರೋವ್ನ, ಅದೇ ಅನಿರುದ್ಧನ ನಾನ್ ಪ್ರೀತಿಸ್ತಾ ಇದ್ದೀನಿ. ನನ್ ಮನಸ್ಪೂರ್ತಿ ಅನಿರುದ್ಧ ಬಗ್ಗೆ ಪ್ರೀತಿ ಇದೆ. ಅನಿರುದ್ಧ ನನ್ ಪ್ರಾಣ, ಅನಿರುದ್ಧ ನನ್ ಜೀವನ, ಅನಿರುದ್ಧೇ ನನ್ ಬದುಕು. ಅವನ ಜೊತೆನೆ 7 ಹೆಜ್ಜೆನೂ ಇಡ್ತೀನಿ, 3 ಗಂಟೆನೂ ಹಾಕಿಸ್ಕೊತೀನಿ. ಇದುವರೆಗೂ ನಾನು ಈ ಮಾತನ್ನ ಅನಿರುದ್ಧ ಹತ್ರನೂ ಹೇಳಿಲ್ಲ, ನಿನ್ನ ಹತ್ರನೂ ಹೇಳ್ತಾ ಇರ್ಲಿಲ್ಲ. ನಿನ್ ವರ್ತನೆಯಿಂದ, ನೀನ್ ಆಡಿದ ಮಾತುಗಳಿಂದ ಈ ವಿಷಯ ನಿನಗೆ ಹೇಳ್ಬೇಕಾಗ್ ಬಂತು. ನಿನ್ ಜನ್ಮಕ್ಕಿಷ್ಟು ನಿಶ್ಚಿತಾರ್ಥ ಆಗಿ ಮದ್ವೆ ಮಂಟಪದ ತನಕ ಬಂದಿರೋ ನಮ್ ಮದ್ವೆನ ಯಾರು ನಿಲ್ಸಕ್ಕಾಗಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆ ಆದ ಹಾಗೇನೆ. ಅಂದ್ರೆ ಬೇರೆಯವ್ರ ಗಂಡನ್ನ ಪ್ರೀತಿಸೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ಲ? ಅಷ್ಟಕ್ಕೂ ನಿನಗಂದು ಏನ್ ಪ್ರಯೋಜನ? ಮರ ಹೇಗಿರುತ್ತೋ ಆ ಮರದಲ್ಲಿ ಬಿಡೋ ಕಾಯಿ ಕೂಡ ಹಾಗೆ ಇರುತ್ತೆ. ಮರದ ತರನೇ ಕಾಯಿ. ನೋಡು, ನೀನು ನನ್ನಂಥವ್ರನ್ನ ತುಂಬಾ ಜನರನ್ನ ನೋಡಿರ್ಬೋದು, ಆದ್ರೆ ನನ್ನನ್ನು ನೋಡಿಲ್ಲ. ನೀನ್ ಮಾತ್ರ ಅಲ್ಲ, ನಿನ್ನ ದೇವ್ರು ಆ ನಾಗಮ್ಮ ಬಂದ್ರೂ ನನ್ನನ್ನ ನನ್ನ ಭಾವನಿಂದ ದೂರ ಮಾಡಕ್ಕಾಗಲ್ಲ.
ನೀನ್ ಏನೋ ಹೇಳ್ಬಿಟ್ಟು ಹಾಗ್ ಹೋದ್ರೆ ಹೇಗ್ ಬಂಗಾರ? ನಾನ್ ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ. ಬೆಳೆ ಎಲ್ಲ ಮನೆಗ್ ತಲುಪಿ ಊರಲ್ಲಿರೋ ಜನರೆಲ್ಲ ಸಂತೋಷವಾಗಿರುವಂತ ಮಕರ ಸಂಕ್ರಾಂತಿ ದಿನ ಅನಿರುದ್ಧ್ ಕಣ್ಗಳಲ್ಲಿ ನಾನ್ ಯಾವ ಮಾತನ್ನ ಹೇಳಿದ್ರೆ ಸಂತೋಷ ಕಾಣ್ಸತ್ತೋ ಆ ಮಾತನ್ನ ನಾಗಮಣಿನ ಸಂಪಾದಿಸಿ ಚೌಡಮ್ಮ ಗುಡಿ ಹತ್ರ ಅದನ್ನ ಪ್ರತಿಷ್ಠಾಪಿಸಿ ಊರವ್ರೆಲ್ರ ಮುಂದೆನು ನನ್ ಮನ್ಸಲ್ಲಿರೋ ಮಾತನ್ನ, ಅದೇ ನಾನು ಅನಿರುದ್ಧನ ಪ್ರೀತಿಸ್ತಾ ಇರೋದನ್ನ ಅನಿರುದ್ಧ್ಗೆ ಹೇಳ್ತೀನಿ. ಅದನ್ನ ನಡೆಯೋದಕ್ಕೆ ನಾನ್ ಬಿಡಲ್ಲ. ಅದೇ ನಡೆಯತ್ತೆ, ನಡ್ದೇ ನಡೆಯತ್ತೆ. ಏನಮ್ಮ ಇವತ್ತು ನಿನ್ ಕೈಯಾರೇನೆ ಅವ್ರ ಹತ್ರ ಪೂಜೆ ಮಾಡಿಸ್ತಿದ್ಯಾ? ನಾಳೆ ನಿನ್ ಕೈಯಾರೇನೆ ಹಾಲಿನ ಗ್ಲಾಸ್ ಕೊಟ್ಟು ಅವ್ರಿಬ್ರು ಶೋಭನ ಕಳಿಸ್ತೀಯಾ ಹೇಗೆ? ಹುಚ್ಚುಡುಗಿ, ನಿನಗೆ ನಿನ್ ಮಾವಯ್ಯನ ಮೇಲೆ ಕೋಪ ಬಂದಿರೋ ವಿಷಯ ಈ ನಿನ್ನ ತಾಯಿಗೆ ಗೊತ್ತಾಗದೆ ಇರೋದಿಲ್ಲ. ಎಲ್ಲ ಟೈಮಲ್ಲೂ ರೋಷ ಕೆಲ್ಸಕ್ಕೆ ಬರೋದಿಲ್ಲ ಕಣೆ. ಸರಿಯಾದ ಟೈಮ್ ಬರೋದಕ್ಕೆ ನಾವು ಕಾಯ್ತಾ ಇರ್ಬೇಕಾಗುತ್ತೆ. ಅಗತ್ಯ ಬಿದ್ರೆ ನಾವು ಕಾಲ್ ಕೂಡ ಹಿಡಿಬೇಕಾಗುತ್ತೆ. ಅಗತ್ಯ ಬಿದ್ರೆ ಅದೇ ಕಾಲನ್ನ ಕತ್ತರಿಸಾಕಕ್ಕೂ ರೆಡಿ ಆಗಿರ್ಬೇಕು. ಭದ್ರಾ, ಬಂದೆ ಅಣ್ಣ. ನಾಗಮಣಿ ನಾಗನಿಧಿಗೋಸ್ಕರ ಅಮ್ಮ ಮತ್ತೆ ಮಾವಯ್ಯ ಸೇರಿ ಏನೋ ಹೊಸ ಪ್ಲಾನ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಆ ಮರಕ್ ಹಾಲಿ ಇರೋದು ಅಂದ್ರೆ ಏನು? ಅಮ್ಮ, ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ ಜೀವನನ ಪಣಕ್ಕಿಡ್ತಿದ್ಯಾ? ಈ ಪೂಜೆ ನಡೆಯಕ್ ನಾನ್ ಬಿಡಲ್ಲ.